ಹಾಯ್ ಗೈಸ್, ನನ್ನ ಹೆಸರು ರಮ್ಯಾ ಅಂತ. ಇದು ನನ್ನ ಮಗಳು ಆಯಿರಾ ಮತ್ತು ಇದು ನನ್ನ ಹಸ್ಬೆಂಡ್ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಅವರ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ನಾಯ್ಕ್ ಚಾನಲ್. ಇದರಲ್ಲಿ ಎಂತ ಅಂದರೆ ಕಂಟೆಂಟ್ ಎಲ್ಲ ಎಂತ ಇಲ್ಲ, ಇದು ನಮ್ಮದು ಫಸ್ಟ್ ವ್ಲಾಗ್. ಎಷ್ಟೆಲ್ಲ ಸಪೋರ್ಟ್ ಬರ್ತದೆ ಮತ್ತು ಎಷ್ಟೆಲ್ಲ ವ್ಯೂಸ್ ಆಗ್ತದೆ, ಎಷ್ಟೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಜಸ್ಟ್ ನೋಡ್ಲಿಕ್ಕೆ ಒಂದು ಮಾಡಿದ್ದು. ನಿಮ್ಮದು ಸಪೋರ್ಟ್ ಬೇಕು ನಮಗೆ. ಮತ್ತು ವಿಡಿಯೋ ಕಂಟೆಂಟ್ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ನೆಕ್ಸ್ಟ್ ನಾನು ಮಾಡ್ತಾ ಕಂಟೆಂಟ್ ಏನಾದರೂ ಇದ್ದರೆ ಮಾಡ್ತಾ ಹೋಗ್ತೇನೆ. ಮತ್ತೆ ಎಂತ ಹೇಳೋದು, ನಮ್ಮದು ಊರು ನೋಡಿ, ಊರಿದೊಂದು ಝಲಕ್ ತೋರಿಸ್ತೇನೆ ನೋಡಿ. ನಮ್ಮದು ಝಲಕ್ ನೋಡಿ, ಊರಿದು ಭಯಂಕರ ಉಂಟಲ್ಲ. ನಾನಿವತ್ತು ಹಸ್ಬೆಂಡ್ ಮನೆಗೆ ಹೋಗ್ತಿದ್ದೇನೆ ಎಡಪದವ್ನಲ್ಲಿ. ಸೊ ನಾಳೆ ನಾಗರ ಪಂಚಮಿ ಅಲ್ಲ, ಅದಕ್ಕೆ ನಾವು ಹೋಗ್ತಿರೋದು. ನಾನಿರೋದು ಅಮ್ಮನ ಮನೆಯಲ್ಲಿ, ಯಾಕಂದರೆ ನನಗೆ ಅಲ್ಲೇ ವರ್ಕ್ ಅಲ್ಲೇ ಮಾಡೋದು ನಾನು. ಸೊ ಹಾಗಾಗಿ ನಾನು ಅಲ್ಲೇ ಮಂಚಕಲ್ಲಲ್ಲಿರೋದು. ಮತ್ತು ಹಸ್ಬೆಂಡ್ ಮನೆ ಎಡಪದವ್. ಮತ್ತು ಎಂತ ಹೇಳೋದು, ನನಗೆ ಎಂತ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ಫಸ್ಟ್ ವ್ಲಾಗ್ ಅಲ್ಲ, ಹಾಗಾಗಿ ನೀವು ಕೂಡ ಹೇಳಿ ಮಾರೋದು ಎಂತಾದರೂ. ಎಂತ ಹೇಳೋದು, ನಾಳೆ ಬೇಗ ಹೇಳಬೇಕು ಎದ್ದು. ಅದನ್ನು ಬಿಟ್ಟು ಬೇಗ ಹೇಳುವುದನ್ನು ಬಿಟ್ಟು ಬೇರೆ ಎಂತ ಹೇಳು. ಮತ್ತೆ ಇದು ಹಾಲು ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ. ಎಲ್ಲಿಗೆ? ಮನೆಗ? ಅದು ಸರಿಯಾಗಿ ನೀವು ಹೇಳಿ ಮಾರ್ರೆ. ನಾಳೆ ಬೇಗ 6 ಗಂಟೆಗೆ ಹೇಳ್ಬೇಕು. 6:30 ಸ್ನಾನ ಎಲ್ಲ ಮಾಡಿ ಹೊರಡಬೇಕು. ಅಲ್ಲಿ ಅಂದ್ರೆ ಕುತ್ತಿಗೆಗೆ ಹೋಗ್ಬೇಕಲ್ಲ. ಕುತ್ತಿಗೆಗೆ ಹೋಗಿ ಅಲ್ಲಿ ತಂಬಿಲ ಎಲ್ಲ ಮಾಡಿಸಿ ಆಮೇಲೆ ನಿನ್ನನ್ನು ಮನೆಗೆ ಬಿಟ್ಟು ಮತ್ತೆ ನಾನು ವಾಪಸ್ ಬಂದು ನಮ್ಮದು ಜಾಗದ್ದು ನಾಗನಾಪನಕ್ಕೆ ಹೋಗ್ಬೇಕು. ಹಾಗೆ ನಾಳೆ ತುಂಬ ಗೊತ್ತಾಯ್ತಲ್ಲ. ಎಂತ ಅಂದರೆ, ಯಾಕಂದರೆ ನನ್ನ ಹಸ್ಬೆಂಡ್ಗೆ ನಾಳೆ ರಜೆ ಉಂಟು, ಆದರೆ ನನಗೆ ರಜೆ ಇಲ್ಲ ನಾಳೆ. ಹಾಗಾಗಿ ನಾನು ಹಸ್ಬೆಂಡ್ ಮನೆಗೆ ಇವತ್ತು ಹೋಗಿ ನಾಳೆ ಅಲ್ಲಿಂದಲೇ ನಮ್ಮದು ನಾಗನಿಗೆ ತನು ಎಲ್ಲ ಹಾಕಿ, ತನು ಅಂದರೆ ಹಾಲೆಲ್ಲ ಹಾಕಿ ನಂತರ ನಾನು ಅಲ್ಲಿಂದ ಸೀದಾ ಅಮ್ಮನ ಮನೆಗೆ ವಾಪಸ್ ಬರೋದು. ಮತ್ತು ಅಲ್ಲಿಂದ ಡ್ಯೂಟಿಗೆ ಹೋಗೋದು ಅಷ್ಟೇ. ಮತ್ತಿದು ನಂದು ಪುಟ್ಟ ಲಕ್ಷ್ಮಿ, ಪುಟ್ಟ ದೇವತೆ ನಂದಿದ್ದು. ಹಾಯ್ 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 ಹಾಯ್. ನಮ್ದುಂಟಲ್ಲ ಇದು ಕಂಟೆಂಟ್ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ, ಇದು ಫಸ್ಟ್ ಅಲ್ಲ. ಹಾಗಾಗಿ ಮತ್ತೆ ಮುಂದೆ ನನಗೆ ಎಷ್ಟು ಫ್ರೀ ಸಿಗ್ತದೆ ನೋಡಿ, ಆವಾಗೆಲ್ಲ ಲಾಗ್ ಮಾಡ್ತೇನೆ. ಸಪೋರ್ಟ್ ಮಾಡಿ. ಮತ್ತು ಎಂತ ಗೊತ್ತುಂಟಾ, ನಮ್ಮದಿದು ಫ್ಯಾಮಿಲಿ ಲಾಗ್. ಅಂದರೆ ಡೈಲಿ ನಿಮಗೆ ಲಾಗ್ ನನಗೆ ಫ್ರೀ ಇದ್ದಾಗ ನಾನು ಲಾಗ್ ಎಲ್ಲ ಹಾಕ್ತೇನೆ. ಎಂತ ಇಲ್ಲಿಗೆ ಹೋಗಿದ್ವಿ ಮತ್ತು ಮನೆಯಲ್ಲಿ ಎಂತಾದರೂ ಸ್ಪೆಷಲ್ ಇದ್ದರೆ ಅದರದ್ದೆಲ್ಲ ಲಾಗ್ ಎಲ್ಲ ಹಾಕ್ತೇನೆ. ನನಗೆ ಅಷ್ಟು ಎಡಿಟ್ ಎಲ್ಲ ಗೊತ್ತಿಲ್ಲ, ಎಡಿಟ್ ಎಲ್ಲ ಹಸ್ಬೆಂಡೇ ಮಾಡೋದು ನಂದು. ಮತ್ತು ಅಷ್ಟೇ. ಮತ್ತು ಎಂತಾದರೂ ಸ್ಪೆಷಲ್ ಎಂತಾದರೂ ಈವೆಂಟ್ಸ್ ಎಂತಾದರೂ ಇದ್ದರೆ, ಈವೆಂಟ್ಸ್ ಅಂತೆಲ್ಲ ಮದುವೆ ಈವೆಂಟ್ಸ್ ಅಂದರೆ ಮದುವೆ, ದೊಡ್ಡ ಈವೆಂಟ್ಸ್ ಅಲ್ಲ ನಮ್ಮದು. ಮದುವೆಯಲ್ಲಿ ಎಂತಾದರೂ ಫಂಕ್ಷನ್, ತಂಬಿಲ, ಕೋಲ ಆ ರೀತಿಯೆಲ್ಲ ಇರ್ತದಲ್ಲ, ಆವಾಗೆಲ್ಲ ನಾನು ಹಾಕ್ತೇನೆ. ನನಗೆ ಕೂಡ ಒಂದು ವ್ಲಾಗ್ ಮಾಡಬೇಕಂತ ಮುಂಚೆಯಿಂದ ನನಗೆ ತುಂಬ ಒಂದು ಇಂಟ್ರೆಸ್ಟ್ ಇತ್ತು. ಆದರೆ ಎಂತ ಮಾಡೋದು ಗೊತ್ತುಂಟ, ನನಗೆ ಟೈಮೇ ಸಿಗ್ತಿರ್ಲಿಲ್ಲ. ಮತ್ತು ಈಗೆಲ್ಲ ಎಲ್ಲರೂ ಮಾಡ್ತಾರಲ್ಲ, ಸೊ ಹಾಗಾಗಿ ನಾನು ಮಾಡಿದ್ದಲ್ಲ. ನಂದು ಒಂದು ಇಂಟ್ರೆಸ್ಟ್, ಮುಂಚೆಯಿಂದ ಒಂದು ಇಂಟ್ರೆಸ್ಟ್ ಇತ್ತು ನಾನು ಕಾಲೇಜಿಗೆಲ್ಲ ಹೋಗುವಾಗ. ಹಾಗಾಗಿ ನಾನೊಂದು ವ್ಲಾಗ್ ಮಾಡುವಂತ ಮಾಡಿದ್ದು. ನಾಳೆ ನಮ್ಮದು ನಾಗಬನ ಇರೋದು ಪುತ್ತಿಗೆಯಲ್ಲಿ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ಅಲ್ಲಿ ಅದು ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗ್ತದಂತ ನೋಡ್ತೇನೆ. ಆದರೆ ಅಲ್ಲಿ ಅದು ಕೂಡ ನಿಮಗೆ ವಿಡಿಯೋ ಇದರಲ್ಲಿ ಸಿಗ್ತದೆ, ಈ ವಿಡಿಯೋದಲ್ಲಿ ಸಿಗ್ತದೆ. ಮತ್ತು ಏನಾದರೂ ಸಜೆಷನ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನು ವಿಡಿಯೋ ಮಾಡಿದ್ದು ಸರಿಯಾಗಿಲ್ಲದಿದ್ದರೆ, ಮತ್ತು ಏನಾದರೂ ಆ್ಯಡ್ ಮಾಡೋದಿದ್ದರೆ, ಎಡಿಟಲ್ಲಿ ಎಂತಾದರೂ ಸ್ವಲ್ಪ ಚೆನ್ನಾಗಿ ಚೇಂಜಸ್ ಮಾಡೋದಿದ್ರೆ ಅದನ್ನೆಲ್ಲ ಇದ್ದರೆ ಹೇಳಿ ನನಗೆ. ಮತ್ತೆ ಹೊಸ ಕಂಟೆಂಟ್ ಇದ್ರೆ ಎಂತಾದರೂ ಸಜೆಸ್ಟ್ ಮಾಡಿ. ಇದು ನನ್ನ ಮಗಳು ಆಯಿರಾ ಅಭಿಷೇಕ್.
ಅಪ್ಪುಲೆ ಹಾಯ್ ಮಕ್ಕಳು, ಹಾಯ್ ಹಾಯ್ Hi, ಹಾಯ್ ಮಕ್ಕಳೇ, ಮಕ್ಕಳು, ಹಾಯ್ ಹಾಯ್ ಮಕ್ಕಳು, ಹಾಯ್ ಹಾಯ್ ಮಕ್ಕಳು, ಹಾಯ್ ಹಾಯ್ ಹಾಯ್. ಅವಳಿಗೆಲ್ಲ ವಿಡಿಯೋ ಅಂದ್ರೆ ಎಲ್ಲ ಫೋಟೋ ಅಂದ್ರೆ ಸ್ವಲ್ಪ ದೂರ, ಅವಳು ಫೋಟೋಕ್ಕೆಲ್ಲ ಪೋಸ್ ಕೊಡುದಿಲ್ಲ. ನಂತರ ನೋಡಿ ಈಗ ಹಾಯ್ ಮಾಡ್ತಿದ್ದಾಳೆ. ನಾನು ಹೇಳುವಾಗ ಹಾಯ್ ಮಾಡ್ಲಿಲ್ಲ, ಈಗ ಹಾಯ್ ಮಾಡ್ತಿದ್ದಾಳೆ. ಅವಳಷ್ಟಕ್ಕೆ ಅವಳು ಮಾತಾಡ್ತಾಳೆ. ಆ ಓ ಆ ಓ ಬಾಬು ಚಾಮಿ ಜೋಜ ದೇವರಿಗೆ ಹೇಗೆ ಚಾಮಿ ಮಾಡೋದು ಜೋಜ? ಚಾಮಿ ಹೇಗೆ ಮಾಡೋದು ಜೋಜ? ಚಾಮಿ ಅವಳಿಗೆ ದೇವರದ್ದು ಭಕ್ತಿ ಜಾಸ್ತಿ ಆಯ್ತಾ. ಮತ್ತೆಂತ ಗೊತ್ತುಂಟು, ಅವಳು ನಂದಪ್ಪ ದಿವಸಗಳು ಭಜನೆ ಎಲ್ಲ ಮಾಡ್ತಾರೆ. ಆವಾಗ ನೋಡ್ಬೇಕು ಅವಳದ್ದು. ಅವಳು ಭಜನೆ ಮಾಡುವಾಗ ಅವರ ಹತ್ರ ಯಾವಾಗಲೂ ಅವಳ ಗಾಡಿಯಲ್ಲಿ ನಿಂತ್ಕೊಂಡಿರ್ತಾಳೆ. ಅಂದ್ರೆ ಆ ಟೈಮಲ್ಲಿ ಉಂಟಲ್ಲ, ಯಾರು ಅವಳನ್ನು ಅಲ್ಲಿಂದ ಕರ್ಕೊಂಡು ಬರಬಾರ್ದು. ಕರ್ಕೊಂಡು ಬಂದ್ರೆ ಜೋರು ಕೂಗ್ತಾಳೆ. ಅವಳದ್ದು ಅದೊಂದು ಮೇಯ್ನ್. ದೇವರಿಗೆ ಪೂಜೆ ಮಾಡುವಾಗ ಮತ್ತೆ ಮನೆಯಲ್ಲಿ ಇರ್ತದಲ್ಲ, ಅದನ್ನು ಅವಳಿಗೆ ಕೂಡ ಕೊಡ್ಬೇಕಂತ. ಅದರದ್ದೊಂದು ನಾನು ವಿಡಿಯೋ ಹಾಕ್ತೇನೆ ಆಯ್ತಾ. ನಾನು ವಿಡಿಯೋ ಎಲ್ಲ ಮೊಬೈಲೆಲ್ಲ ಎದುರು ತಂದ್ರೆ ಉಂಟಲ್ಲ, ಅವಳು ಕೇಳಿ ಈಗ ನೋಡಿ ಎಷ್ಟು ಇದು ಮಾಡ್ತಿದ್ದಾಳೆ, ಒದ್ದಾಡ್ತಿದ್ದಾಳೆ ನೋಡಿ. ಮೊಬೈಲಿಗೆಲ್ಲ ಬರುದಿಲ್ಲ, ವಿಡಿಯೋಗೆಲ್ಲ ಅವಳು ಬರುದಿಲ್ಲ. ಊಟ ಮಾಡುವಾಗ ಅವಳಿಗೆ ಮೊಬೈಲ್ ಬೇಕು. ನನ್ನ ಇದು ಚಿಕ್ಕ ಲಾಗ್, ಮಿನಿ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.